ನಮಸ್ಕಾರ ದಾವಣಗೆರೆ ಅಂತಾರೆ. ಹರ್ಷ ಮಮತಾ ಶ್ರಮದಿಂದ ಮಾಡಲಾಗಿರುವ ಈ ಹಬ್ಬದ ಸಮಯ, ಹರ್ಷ ಮಮತಾ ಶ್ರಮದಿಂದ ಮಾಡಲಾಗಿರುವ ಈ ಹಬ್ಬದ ಸಮಯ ಯಾರೋ ಕೆಲವರು ವ್ಯಕ್ತಪಡಿಸುತ್ತಾರೆ ದೂರು ಸಂಶಯ, ಯಾರೋ ಕೆಲವರು ವ್ಯಕ್ತಪಡಿಸುತ್ತಾರೆ ದೂರು ಸಂಶಯ. ಮಾಡಬೇಡಿ ನೀವು ಮಂಡ್ಯ ಬಿಸಿಯ, ಮಾಡಬೇಡಿ ನೀವು ಮಂಡ್ಯ ಬಿಸಿಯ. ಒಳ್ಳೆ ಕೆಲಸ ಮಾಡಿದ್ದೀರಾ, ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ನಿಮಗೆ ಮೊದಲು ನಾನು ಎಲ್ಲರ ಪರವಾಗಿ, ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೊ ಸಮಯದ ಕೊರತೆ ನನಗೆ ಹರ್ಷ ಬಂದು ಕಿವಿಯಲ್ಲಿ ಹೇಳಿದ್ದು, ಯಾರು ಆಚೆಯವರಿಗೆ ಈಚೆಯವರಿಗೆ ಕೇಳಬಾರ್ದು. ಏನು ಬುಟ್ಟೆ ಹೇಳ್ತಾರೆ ಅಂದ್ಕೊಂಡ್ರೆ ನಿಮ್ಗೆ 2 ನಿಮಿಷ ಟೈಮ್ ಇದೆ. ಆದ್ದರಿಂದ ನಾವು ಮಾತಾಡೋದು ವರ್ತಮಾನ ತಲ್ಲಣಗಳು, ಸಾಹಿತ್ಯ ತಲ್ಲಣ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ. ಯುವಕರ ಪರವಾಗಿ ನಮ್ಮ ತಾಹಿರವರು ಮಾತಾಡಿದ್ದಾರೆ, ಮಧ್ಯಮ ವಯಸ್ಕರ ಪರವಾಗಿ ರಘುನಂದನ್ ಅವರು ಮಾತಾಡಿದ್ದಾರೆ. ಇಬ್ಬರದು ಬೇರೆ ಬೇರೆ ರೀತಿಯಾಗಿತ್ತು. ಒಬ್ಬರು ಒಪ್ಪದೇ ಇರ್ಬೋದು, ಆದರೂ ಅದು ಭಿನ್ನವಾಗಿ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ನಾನು ಏನು ಮಾಡೋಣ, ನಾನು ಒಂದು ಸಣ್ಣ 4 ಕವನಗಳನ್ನು ಇದಕ್ಕೆ ಜಪಾನಲ್ಲಿ ಜಪಾನ್ ಹಾಯ್ಕೋ ಅಂತಾರೆ. 3 ಅಥವಾ 5 ಲೈನಲ್ಲಿ ಹೇಳ್ಬೋದು. ಕೆಲವು ನಾವು ಉದ್ದ ಹೇಳೋದನ್ನು ಕೆಲವೇ 3-5 ಲೈನಲ್ಲಿ ಹೇಗೆ ಹೇಳಲಿಕ್ಕಾಗ್ತದೆ ಅಂತ ನೋಡಿ ನೀವು ಕೇಳಿ. ಅದರಲ್ಲಿ ನಾನು ಬರೀ 4 ಬೇರೆ ಬೇರೆ ಥರದ್ದು ಆಯ್ಕೆ ಮಾಡಿದ್ದೇನೆ. ಹಾಸ್ಯ, ದುಃಖ, ತುಮಲ ಇರುವಂಥದ್ದು ಎಲ್ಲ ರೀತಿಯದು. ದಯವಿಟ್ಟು ಕೇಳಿ. ಖುಷಿಯಾದರೆ ಚಪ್ಪಾಳೆ ತಟ್ಟಿ, ಇಲ್ಲದಿದ್ದರೆ ತಟ್ಟಬೇಡಿ. ನನಗೆ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ, ನಾನು ಬಂದಾಗ ನಾನು ಈ ಸ್ಟೇಜಲ್ಲಿ ಕೂತಾಗ ನಮ್ಮ ಆತ್ಮೀಯರಾದಂಥ ಸಾಹೇಬರು ಇರಲಿಲ್ಲ. ಅವ್ರು ಮತ್ತೆ ಮಧ್ಯದಲ್ಲಿ ಬಂದರು. ಮಧ್ಯದಲ್ಲಿ ಬಂದಾಗ ಖುಷಿ ಆಯ್ತು, ಯಾಕಂದ್ರೆ ಇನ್ನೆಲ್ಲ ಚಪ್ಪಾಳೆ ತಟ್ಟಿ ಇಡೀ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹುರುಪನ್ನು ತುಂಬಿದಂಥ ವ್ಯಕ್ತಿ. ಅವರಿಗೆ ಹೇಳಿ ಈಗ ನನ್ನ ಕವನಗಳನ್ನು ಓದ್ತೀನಿ. ಇದಕ್ಕೇನು ಹೆಡ್ಡಿಂಗ್ ಇಲ್ಲ, ಏನಿಲ್ಲ, ಹೇಗಾದ್ರೂ ಹೆಡ್ಡಿಂಗ್ ಹಾಕೋಬಹುದು. ಬಾಗಿಲು ತಟ್ಟಿದ ಶಬ್ದವಾಯಿತು, ಬಾಗಿಲು ತಟ್ಟಿದ ಶಬ್ದವಾಯಿತು. ತಿರುಗಿ ನೋಡಿದೆ, ಅಲ್ಲಿ ಬಾಗಿಲೇ ಇರಲಿಲ್ಲ. ತಿರುಗಿ ನೋಡಿದೆ, ಅಲ್ಲಿ ಬಾಗಿಲೇ ಇರಲಿಲ್ಲ. ಸಾವು ಅಳುತ್ತಿತ್ತು, ಸಾವು ಅಳುತ್ತಿತ್ತು. ನಾನು ನಗು ನಗುತ್ತಾ ಒಳ ಕರೆದೆ. ಸಾವು ಅಳುತ್ತಿತ್ತು, ನಾನು ನಗು ನಗುತ್ತಾ ಒಳ ಕರೆದೆ. ಅದು ನಗುತ್ತಾ ಹೊರಟೇ ಹೋಯಿತು, ಅದು ನಗುತ್ತಾ ಹೊರಟೇ ಹೋಯಿತು. ನೆಕ್ಸ್ಟ್ ಕರೆಕ್ಟಾಗಿ ಮುಂದಿನ ಮೊದಲು ಇನ್ನೊಬ್ರು ಹೇಳಿ. ನಾನವಳ ಕೇಳಿ, ಇದು ನೋಡಿ, ನಾನವಳ ಕೇಳಿದೆ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದು. ನಾನವಳ ಕೇಳಿದೆ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದು. ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಎಂದಳವಳು, ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ ಎಂದಳವಳು. ನನಗೆ ಅರ್ಥವಾಗಲಿಲ್ಲ. ನನಗೆ ಅರ್ಥವಾದಾಗ ತಡವಾಗಿತ್ತು, ಅವಳಿಗೆ ತಿಂಗಳು 3 ತುಂಬಿತ್ತು. ನನಗೆ ಅರ್ಥವಾದಾಗ ತಡವಾಗಿತ್ತು, ಅವಳಿಗೆ ತಿಂಗಳು 3 ತುಂಬಿತ್ತು. ಇದು ಹಾಸ್ಯ, ಅದೇ ಬೇರೆ ಬೇರೆ ರಸ ಇದೆ. ಈಗ ಕುಡಿತೇನೆ ಗುಟುಕು ಗುಟುಕು, ಏನಂತ ಗೊತ್ತಾನೆ, ಏನು ಬರ್ದಿಲ್ಲ. ಇಲ್ಲ ನಿಮ್ಗೆ ಯಾವ್ದು ಕುಡಿತೀರೋ ಅದು ಸೇರಿಸ್ಕೊ. ಕುಡಿಯುತ್ತೇನೆ ಗುಟುಕು ಗುಟುಕು, ನಿಲ್ಲಿಸದೆ ಮತ್ತೆ ಮತ್ತೆ ಕುಡಿಯುತ್ತೇನೆ, ನಿಲ್ಲಿಸದೆ ಮತ್ತೆ ಮತ್ತೆ ಕುಡಿಯುತ್ತೇನೆ. ಯಾಕೆ ನೆನಪಾಗುತ್ತಾಳೆ ಕೈ ತಪ್ಪಿದ ಹುಡುಗಿ, ಯಾಕೆ ನೆನಪಾಗುತ್ತಾಳೆ ಆ ಕೈ ತಪ್ಪಿದ ಹುಡುಗಿ. ಅಷ್ಟೇ. ಈಗೆಲ್ಲ ನೀವೆಲ್ಲ ಚಪ್ಪಳೆ ತಟ್ಟೋದು ಬಿಡಿ, ನಿಮ್ಮ ಹುಡುಗಿಯ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಏನೋ. ಈ ಸೈಡಲ್ಲಿ ಡೌಟ್ ಆಗ್ಬಿಟ್ಟಿದೆ ನನಗೆ. ಈಗ ಕೊನೆಯದು ಇಲ್ಲಿಗೆ ಮುಗಿಸ್ತೀನಿ. ಅಂತಿಮ. ಆಕಾಶದೆತ್ತರಕ್ಕೆ ಚಾಚಿದ ಬಿದಿರು ಉದ್ದವೋ ಉದ್ದ. ಆಕಾಶದೆತ್ತರಕ್ಕೆ ಚಾಚಿದ ಬಿದಿರು ಉದ್ದವೋ ಉದ್ದ. ನೆನಪಾಗುತ್ತಾನೆ ಬುದ್ಧ, ನೆನಪಾಗುತ್ತಾನೆ ಬುದ್ಧ. ಧನ್ಯವಾದಗಳು. ನನಗೆ ನಿನ್ನೆಲ್ಲ ಸಿಗ್ಲಿಲ್ಲ ಕವಿಗೋಷ್ಠಿಯಲ್ಲಿ ಅವಕಾಶ. ಇವತ್ತು ಕೊಟ್ಟು ನನ್ನ ಬರ್ತ 4-5 ದಿನ ಉದುರಿಸ್ಲಿಕ್ಕೆ, ನಿಮ್ಮನ್ನ ಕಿವಿಗಳಿಗೆ ಹಾಕಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದನೆಗಳು. ಕೇಳಿದ್ದ ನಿಮಗೂ ವಂದನೆಗಳು. ನಮಸ್ಕಾರ.
ಮತ್ತೆ ಸರಿ, ನಾನು ಕನ್ನಡದಲ್ಲಿ ಅದನ್ನು ಹಿಂದಿಯಲ್ಲಿ ನಮ್ಮ ಗೆಳೆಯರಾದಂಥ ತಾಹಿರ್ ಇದನ್ನು ಹಿಂದಿ ಅನುವಾದ ಹೋಗ್ತಾರೆ, ಅರ್ಜೆಂಟಾಗಿ ಮಾಡಿದಂಥ ಅನುವಾದ. ಇವರು ನನಗೆ ಮೊನ್ನೆ ಪರಿಚಯ ಆಯಿತು. ಪರಿಚಯದ ನಾನು ಕೇಳಿದೆ, ತಾಹಿರ್ ನಿಮ್ಮ ಪ್ರೀತಿ ಬಗ್ಗೆ ಮಾತಾಡಿ ಅಂದೆ. ಅವರು ಏನಿಲ್ಲ ಅಂಥದ್ದೇನಿಲ್ಲ, ಮದುವೆ ಆಗಿಲ್ಲ ಅಂದರು. ಅದಕ್ಕೆ ಕೇಳಿದೆ, ಮದುವೆ ಆದವ್ರಿಗೆ ಕೇಳೋಕ್ಕಾಗಲ್ಲ, ಮದುವೆ ಆಗಲಿಲ್ವಲ್ಲ, ಪ್ರೀತಿ ಬಗ್ಗೆ ಮಾತಾಡು ಅಂದೆ. ಇಲ್ಲ ಏನು ಏನಿಲ್ಲ ಅಂಥದ್ದೇನಿಲ್ಲ ಅಂದೆ. ಮತ್ತೆ ಮೊನ್ನೆ ಸಿಕ್ಕಿದ್ದು, ನೀವು ನನಗೊಂದು ಸುಳ್ಳು ಹೇಳಿದ್ದೀರಾ ಅಂದೆ. ಏನು ಸರ್, ಏನು ಸುಳ್ಳು ಹೇಳಿದ್ದೀನಿ ನಾನು? ಅದೇ ನೀವು ಪ್ರೀತಿ ಬಗ್ಗೆ ಸುಳ್ಳು ಹೇಳಿದ್ದೀರಾ ಅಂದೆ. ನೀವು ನನಗೆ ತಂದೆ ಅಂತಿದ್ದೀರಾ, ನಿಮ್ಮ ಜೊತೆ ನಾನೇನೇ ಹೇಳಲಿ ಅಂದರು. ಇವರು ಈಗ ನನ್ನ ಕವನಗಳನ್ನು ಕನ್ನಡದ ಹಿಂದಿಯಲ್ಲಿ ನಿಮಗೆ ಓದ್ತಾರೆ. पिछले 2 दिनों से इनके रूम में जाता हूँ, मुझे बड़ा आनंद आता है, बहुत ज़्यादा, क्योंकि ये कभी ऐसी बातें करते हैं जो दिल को लग जाती है। बड़े प्यार से, बड़े अदब से, खुल के बोलते हैं, जो कुछ बोलते हैं बड़े दिल से बोलते हैं, दिल वाले हैं। तो इन्होंने कल मुझे एक नज़म सुनाई, ऐसे ही डिक्टेट की उन्होंने, तो मैं दंग रह गया। मैं सोच रहा हूँ कि ये कैसे हो सकता है कि इतनी अच्छी नज़म ये उर्दू, ये हिंदी में सुना रहे हैं, तो मैं इसका अनुवाद कैसे करूँ? अब अगर मैं इसका, ये जो इनकी मातृभाषा है, अगर मैं उसमें देखूँ और मैं समझूँ तो ये कुछ और ही होगी। इसकी जो सबलिमिटी है वो तो आसमान को छूती होगी। अब मैंने अपने टूटे फूटे लफ्ज़ों में अभी उन्होंने डाला ये मुझे हिंदी, तो मैंने अनुवाद किया, लगभग 10-15 मिनट हुए अभी। नज़म कुछ यूँ है। दरवाजे पर दस्तक हुई, जो पीछे मुड़कर देखा। आज़ाद नज़म है। दरवाजे पर दस्तक हुई, जो पीछे मुड़कर देखा, तो न दर था कोई न दरवाज़ा था, न दर था कोई न दरवाज़ा था। मौत राज सी कर रही थी, मौत राज सी कर रही थी। मैं मुस्कुरा दिया और अदब से बुलाया, इसने हंसना छोड़ दिया। मैंने भी